ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ಜಸ್ಟ್ ಸಿನಿಮಾ ನೋಡಿದ್ವಿ. ನನಗೆ ಬಂದಿದ್ದ ಪ್ರಶ್ನೆ ಫಸ್ಟ್ ಹಾಫಲ್ಲಿ ಈ ಸಿನಿಮಾ ಯಾಕೆ ಮಾಡಿದ್ದಾರೆ ಅಂತ ಬಂತು. ಸೆಕೆಂಡ್ ಹಾಫಲ್ಲಿ ಪ್ರಶ್ನೆಗೆ ನನಗೆ ಆನ್ಸರ್ ಸಿಕ್ತು. ತುಂಬ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಪೂರ್ ಫ್ಯಾಮಿಲಿ ಅವರು ಬ್ಯಾಂಗ್ಳೂರಿಗೆ ಬಂದು ಏನು ಸ್ಟ್ರಗಲ್ ಮಾಡ್ತಾರೆ, ಅವ್ರಿಗೆ ಯಾವ ಥರ ಸರ್ಕಾರ ಸ್ಪಂದಿಸಬೇಕು ಮತ್ತು ಜನಗಳು ಸ್ಪಂದಿಸಬೇಕು, ಅಂಗಡಿ ಮಾಲೀಕರು ಎಲ್ಲರೂ ಯಾವ ಥರ ಸ್ಪಂದಿಸಬೇಕು ಬಡವ್ರಿಗೆ, ಅದನ್ನು ನೀವು ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರ. ತುಂಬಾ ಖುಷಿ ಆಯಿತು. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ನೀವೇ ಹೇಳಿದ್ರೆ ತುಂಬ ಒಳ್ಳೆಯದು. ಹೇಳಿ ಸರ್, ಹೇಳಿ ಮೇಡಮ್. ನಿಜವಾಗಲೂ ನಾನು ಇದನ್ನೆಲ್ಲ ದಾಟ್ಕೊಬಂದ್ಬಿಟ್ಟಿದ್ದೀನಿ. ಯಾಕಂದರೆ ಒಂದು ರೇಷನ್ ತಗೊಳ್ಳೋದಾಗಲಿ, ಆಸ್ಪತ್ರೆಗಳಿಗೆ ಹೋಗೋದಾಗಲಿ, ಬಿಲ್ ಡಬಲ್ ಆಗೋದಾಗಲಿ, ಇವೆಲ್ಲ ಸ್ಟ್ರಗಲ್ ನೋಡ್ಕೊಬಂದು ಇದು ಒಂದು ವಿಶೇಷವಾದ ಡೈರೆಕ್ಟರ್ ಹತ್ರ ಕತೆ ಹೇಳ್ಬೇಕಾದ್ರೆ ತುಂಬ ಖುಷಿ ಆಯಿತು. ಒಂಥರ ಹೊಸ ಥರ ಅಂತ ಅನಿಸ್ತು. ಯಾಕಂದರೆ ಇದು ನನ್ನ 5ನೇ ಸಿನಿಮಾ. ಮೊದಲನೇದು ರೇಸ್ ಅಂತ ಮಾಡಿದೆ, ಅದೊಂದು ಕ್ರೈಮ್ ಪೊಲೀಸಾಗಿ, ಅದು ಖಡಕ್ ಪೊಲೀಸರ. 2ನೇದು ಗುಲಾಲ್.com ಅಂತ ಮಾಡಿದೆ. ಆಮೇಲೆ 3ನೇದು 5 ಸ್ಟಾರ್ ಹೋಟೆಲ್ ಮಾರ. ಇದು ನನ್ನ 5ನೇ ಚಿತ್ರ. ಸೊ ಇದೊಂದು ವಿಶೇಷವಾದ ಒಂದು ನ್ಯಾಚುರಲ್ ಆಗಿ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಕಮರ್ಷಿಯಲ್ ಆಗಿ ಏನಂತಂದರೆ ಇದು ಪ್ರತಿಯೊಬ್ಬರು ಅವರವರು ಇದು ನಮ್ಮ ಲೈಫಲ್ಲಿ ನಡೆದಿದೆ ಅಂತ ಅಂದ್ಕೊಳ್ಳೋಂಥ ಅವರ ಪ್ರತಿಯೊಂದು ಲೈಫಲ್ಲಿ ನಡೆಯುವಂಥ ಒಂದು ಕತೆ ಇದು. ಅದರಿಂದ ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಒಪ್ಕೊಂಡೆ. ತುಂಬ ಚೆನ್ನಾಗಿ ಮಾಡವ್ರೆ. ನನಗೂ ಭಾಳ ಖುಷಿ ಆಯಿತು. ಒಂದು ನ್ಯಾಚುರಲ್ಗಿದೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ತಲುಪುವಂಥ ಒಂದು ಮೆಸೇಜ್ ಅಂತ ಹೇಳ್ಬೋದು. ಇವತ್ತು ಎಷ್ಟೋ ಜನ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ. ಆಮೇಲೆ ಎಷ್ಟೋ ಜನ ಬರುವಂಥ ಸಂಬಳದಲ್ಲಿ ಫೀಸ್ ಕಟ್ಟಿ ರೇಷನ್ ತೊಗೊಂಡು ಇಲ್ಲಿ ಏನು ಉಳಿಸ್ತಾ ಇಲ್ಲ. ಬೆಂಗಳೂರು ಬಂದು ಯಾರು ಆಲ್ಮೋಸ್ಟ್ ತುಂಬ ಜನ ಉಳಿಸ್ತಾ ಇಲ್ಲ. ಅದರಿಂದ ಅವ್ರಿಗೊಂದು ಹೊಸ ಮೆಸೇಜು ಎಲ್ಲರಿಗೂ ಒಂದು ಇಷ್ಟ ಆಗಲಿ. ಪ್ರತಿಯೊಬ್ಬರು ಈ ಸಿನಿಮಾ, ನೀವು ಕಮರ್ಷಿಯಲ್ ಸಿನಿಮಾಗಳು ಫೈಟು ಅದ್ಭುತವಾಗಿರೋ ಸಿನಿಮಾ ಸಿಗ್ತದೆ. ಬಟ್ ಈ ಸಿನಿಮಾ ನಿಮ್ಮ ಲೈಫ್ ಸಿನಿಮಾ. ಈ ಸಿನಿಮಾನ ಯಾವತ್ತೂ ಯಾರು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ತುಂಬ ನಿಮಗೆ ಭಾಳ ಇಷ್ಟ ಆಗುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ನಿಮ್ಮ ಆಶೀರ್ವಾದ, ಪ್ರೀತಿ ನಮ್ಮ ಚಿತ್ರತಂಡದ ಮೇಲಿರಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಆ್ಯಕ್ಚುಲಿ ಇದು ನ್ಯಾಚುರಲ್ ಮೂವಿ. ನಾವು ಇಷ್ಟಪಡೋದು ಏನು ಅಂತಂದರೆ, ಈಗ ನಮ್ಮ ಬ್ಯಾಂಗ್ಳೂರು ಜನ್ರೇಷನಲ್ಲಿ ಅಟ್ ಪ್ರೆಸೆಂಟು ಈಗ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳಾಗಲಿ, ಈಗ ತುಂಬ ಬಡವ ಪೀಪಲ್ಸ್ಗಳಿಗೆ ಇದೊಂದು ಈ ಮೂವಿ ತುಂಬ ಒಳ್ಳೆ ಮೆಸೇಜ್ ಕೊಡ್ತಾ ಇದೆ ಅಂತ ನಾವು ಇಷ್ಟಪಟ್ವಿ. ಸೊ ಹಾಗಾಗಿ ನಾನು ಹೇಳೋದೇನಿಲ್ಲ, ತುಂಬ ಈ ಜನ್ರೇಷನಲ್ಲಿ ಈ ಕಾಮನ್ ಪೀಪಲ್ಸ್ ಎಲ್ಲ ಇದೇ ಲೈಫ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಈ ಫಿಲಮ್ ನೋಡಿ ಎಲ್ಲರೂ ಹಾರೈಸಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೊ ಥ್ಯಾಂಕ್ ಯು. ತುಂಬ ಒಳ್ಳೆ ಮೆಸೇಜ್ ಮೇಡಮ್. ಆ್ಯಕ್ಚುಲಿ ಈ ನಡುವೆ ಸಿನಿಮಾ ಅಂತ ಅಂದರೆ ಸಿನಿಮಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತಾರೆ, ಬಟ್ ಕೆಲವೊಂದು ಮೂವೀಸಲ್ಲಿ ತುಂಬಾ ಬಿಲ್ಡಪ್ ಇರುತ್ತೆ. ಇದರಲ್ಲಿ ನಾನು 1% ಕೂಡ ಬಿಲ್ಡಪ್ ನೋಡಲೇ ಇಲ್ಲ. ಇವತ್ತಿನ ಒಂದು ಜನ್ರೇಷನ್ಗೆ ಒಳ್ಳೆ ಒಂದು ಮೂವಿ ಕೊಟ್ಟಿದ್ದೀರಾ. ತುಂಬ ನ್ಯಾಚುರಲಾಗೂ ಬಂದಿದೆ. ಖುಷಿ ಆಯಿತು. ಏಕೆಂದರೆ ನಾವು 30 ವರ್ಷದ ಹಿಂದೆ ಈ ಥರದ್ದು ಕಾನ್ಸೆಪ್ಟ್ ಮೂವಿನೆಲ್ಲ ನಾವು ನೋಡ್ತಾ ಇದ್ವಿ. ಬಟ್ ಈ ನಡುವೆ ಈ ಥರದ ಮೂವಿ ನೋಡಿರಲಿಲ್ಲ. ನನಗಂತೂ ತುಂಬ ಖುಷಿ ಆಗೋಯಿತು. ನೀವು ಮೂವಿಗಿಂತ ಮುಂಚೆ ಏನು ಮಾಡ್ತಿದ್ರಿ? ಆ್ಯಕ್ಚುಲಿ ನನ್ನ 2 ಫಿಲಮ್ಸ್, ಇದು ನನ್ನ 3rd ಫಿಲಮ್ಸು. 2 ಫಿಲಮ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಅದರಲ್ಲೆಲ್ಲ ಈ ಸ್ಟೋರೀಸ್ ಇಷ್ಟು ನ್ಯಾಚುರಲ್ ಆಗಿ ಇರಲಿಲ್ಲ. ಬಟ್ ಈ ಮೂವಿ ಮಾತ್ರ ನಮಗೆ ತುಂಬ ಖುಷಿ ಪಡಿಸೋವಂಥದ್ದು. ಯಾಕಂದರೆ ಈ ಜನ್ರೇಷನಲ್ಲಿ ನಡೆಯುವಂಥ ಸೊಲ್ಯೂಷನ್ ಕೊಟ್ಟಿದ್ದಾರಲ್ವ. ಸೊ ಹಾಗಾಗಿ ಮುಂದೆ ಏನು ಮಾಡಬೇಕು ಅಂತ ಏನು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಮುಂದೆ ಹೀಗೆ ಪ್ರಾಜೆಕ್ಟ್ಸ್ಗಳು ಬರಲಿ. ಮೂವಿನೇ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಾನು ಕೇಳ್ಕೊಳ್ಳೋದಷ್ಟೇ, ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿದ ಮೇಲೆ ನಾವು ಕನ್ನಡ ಈ ಥರ ನ್ಯಾಚುರಲ್ ಮೂವೀಸೇ ಕೊಡ್ತಾ ಹೋಗೋಣ ಅಂತ ಎಲ್ರಿಗೂ ನಾನು ಕೇಳ್ಕೊತೀನಿ. ಈ ಥರದ ಮೂವೀಸ್ ಮಾಡಿದ್ರೆ ತುಂಬ ಜನಕ್ಕೆ ಮೆಸೇಜು ಕೊಡ್ತೀರಾ, ಪ್ಲಸ್ ಕನ್ನಡನೂ ಉಳಿಯುತ್ತೆ. ಆ್ಯಕ್ಚುಲಿ ಹೇಳಿ ಸರ್, ನೀವು ಸೈಲೆಂಟ್ ಆಗಿದ್ದೀರಾ. ಬಿಗ್ ಬಾಸಿಂದ ಬಂದಮೇಲೆ ನೀವು ಕಣ್ಮರೆ ಆಗಿದ್ರಿ ಅಂತ ಅನ್ಕೊಂಡ್ವಿ. ಇಲ್ಲ, ನೀವು ಎಲ್ಲ ಜನಗಳಿಗೆ ರೀಚ್ ಆಗ್ತಾ ಇದ್ದೀರಾ. ತುಂಬ ಖುಷಿ ಆಯಿತು. ಮೂವಿ ಮಾಡಿದ್ದೀರಾ ಸರ್. ಈ ಥರದೊಂದು ಕಾನ್ಸೆಪ್ಟ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಯಿತು ಸರ್. ಇಲ್ಲ, ಇಷ್ಟಕ್ಕೂ ಕಾರಣ ನನ್ನ ಬಿಗ್ ಬಾಸು. ಸೊ ಒಬ್ಬ ಬಿಗ್ ಬಾಸಲ್ಲಿ ಒಬ್ಬ ಕಾಮನ್ ಮ್ಯಾನಾಗಿ ಹೋಗಿ ಇಡೀ ಕರ್ನಾಟಕ ಜನ ಅಷ್ಟು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಫೈನಲ್ ಗಂಟೆ ನನ್ನ ಗೆಲ್ಲಿಸಿದ್ರು. ಸೊ ಇವತ್ತು ಇಷ್ಟೆಲ್ಲ ಮಾಡ್ಕೊಂಬಂದಿದ್ರೆ ಬಿಗ್ ಬಾಸ್ ನನಗೆ ದೊಡ್ಡ ಒಂದು ಮೆಟ್ಲು ಅನ್ಬೋದು. ಸೊ ನಿಜವಾಗ್ಲೂ ಅದನ್ನು ಮರೆಯೋಕ್ಕಾಗಲ್ಲ. ಅದಾದಮೇಲೆ ಮಜಾ ಭಾರತ ಅಂತ ಮಾಡಿದೆ, ಅದು ಕೂಡ ಕಲರ್ಸ್ ಚಾನಲ್ಲೇ ಬಂತು. ಅದೆಲ್ಲ ನಮ್ಮ ಬಿಗ್ ಬಾಸ್ ಆದಮೇಲೆ ಇವೆಲ್ಲ ಸಿಕ್ಕಿದ್ದು. ಬಟ್ ನನಗೇನಾದ್ರು ಈ ಕತೆ ಅನ್ನೋಕ್ಕಿಂತ ಮುಖ್ಯವಾಗಿ ಇದು ಪ್ರತಿಯೊಬ್ಬರು ಅಷ್ಟೇ. ಯಾಕಂದ್ರೆ ನಾವು ಏನೋ ಸಿನಿಮಾ ಮಾಡಿದ್ದೀವಿ. ಇವತ್ತು ಚಿತ್ರಮಂದಿರಕ್ಕೆ ಯಾರು ಜನ ಆಡಿಯನ್ಸ್ ಸ್ವಲ್ಪ ಕಮ್ಮಿ ಜನ ಬರ್ತಾರೆ. ಯಾಕಂದರೆ ನೀವು ಬಂದು ನೋಡಿದ್ರೇ ಸೊ ಜನಕ್ಕೆ ರೀಚ್ ಆಗೋದು. ಸೊ ನೀವೊಬ್ಬರು ನೋಡಿದಾಗ ನೀವು ಎಷ್ಟೋ ಜನ ಏನಂದರೆ ಬರೀ ರಿವ್ಯೂ ನೋಡ್ಕೊಂಡು ದಯವಿಟ್ಟು ಬರೋಕ್ಕೋಗ್ಬೇಡಿ. ಯಾಕಂದರೆ ರಿವ್ಯೂ ಅನ್ನೋಕ್ಕಿಂತ ನ್ಯಾಚುರಲ್ ನೀವೇ ರಿವ್ಯೂ ಕೊಡ್ತೀರಾ. ಇಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರನೂ ಆಗ್ಬೋದು.
ಸಾಕಷ್ಟು ಎಲ್ಲ ಕಲಾವಿದರು ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಈ ಸಿನಿಮಾದಲ್ಲಿ ನಿಮ್ಮ ಕಾಮಿಡಿನೂ ಇದೆ. ಸೊ ಅದೇನೆಂದರೆ ನ್ಯಾಚುರಲ್ ಕಾಮಿಡಿ ಇರ್ತಾರೆ. ಅಂದರೆ ನಿಮಗೆ ನಿಮ್ಮ ಲೈಫಲ್ಲಿ ಈಗ ಎಷ್ಟೋ ಜನ ಒಂದು ಸ್ನೇಹಿತರದ್ದೊಂದು ಕಾಮಿಡಿ ನೋಡಿತಾರಲ್ಲ, ಎಷ್ಟೋ ಜನ ಫ್ರೆಂಡಿಗೆ ಅವ್ರ ಹತ್ರ ಅಮೌಂಟ್ ಆ ಥರ ಒಂದು ವಿಶೇಷವಾಗಿರುತ್ತೆ. ಕಥೆಯೆಲ್ಲ ಫುಲ್ ಹೇಳ್ಬಾರ್ದು. ಬಟ್ ದಯವಿಟ್ಟು ಪ್ರತಿಯೊಬ್ಬರು ಕೂಡ ದಯವಿಟ್ಟು ನೀವು ಬಂದು ನಮ್ಮ ರಾಜ ರೋಜಾ ಸಿನಿಮಾ ನೋಡಿ. ಸೊ ನಮ್ಮನ್ನು ಹರಿಸಿ ಬೆಳೆಸಿ ಪ್ರೀತಿಸಿ ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಚಿತ್ರತಂಡದ ಮೇಲೆ, ನಮ್ಮ ಚಿತ್ರಾನ್ನಕ್ಕಿಂತ ಎಲ್ಲ ಕನ್ನಡ ಚಿತ್ರತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಸೊ ದಯವಿಟ್ಟು ಯಾರೂ ಮರಿಬೇಡಿ. ರಿಲೀಸ್ ಆಗಿದೆ. ಸೊ ನಿಮ್ಮ ಒಳ್ಳೆ ವಿಶೇಷವಾದ ಒಂದು ಸಿನಿಮಾ ಅಂತ ಹೇಳ್ಬೋದು. ಬಟ್ ನೀವು ನಿಜವಾಗಿ ಹೇಳ್ತೀನಿ, ನೀವು ಬಂದು ನೋಡಿದಾಗ ನೀವು ಇನ್ನೊಬ್ಬರನ್ನ ಕರ್ಕೊಬರ್ತೀರಾ. ಸೊ ನೋಡಿ ಈ ಸಿನಿಮಾ ನಿಮ್ಮ ಲೈಫ್ ಸಿನಿಮಾ, ನಿಮ್ಮ ಜೀವನದ ಸಿನಿಮಾ, ನಿಮ್ಮ ಕತೆ ನಿಮಗೋಸ್ಕರನೇ ಮಾಡಿರುವಂಥ ಒಂದು ಕತೆ ಅಂತ ಹೇಳ್ಬೋದು ನಮ್ಮ ರಾಜ ರೋಜಾ. ಸೊ ದಯವಿಟ್ಟು ಯಾರೇ ಮರಿಬೇಡಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ತುಂಬ ಒಳ್ಳೆ ಮೆಸೇಜ್ ಸರ್. ನೀವೊಂದು ಒಳ್ಳೆ ಸಂದೇಶ ಕೊಟ್ರಿ. ರಿವ್ಯೂ ನೋಡ್ಕೊಂಡು ಬರಬೇಡಿ, ನೀವು ನೋಡಿ ನೀವು ಇನ್ನೊಬ್ಬರಿಗೆ ರಿವ್ಯೂ ಕೊಡಿ ಅಂತ ಹೇಳಿ. ಹೌದು. ಆಮೇಲೆ ಇನ್ನೊಂದು ಗೊತ್ತಾ ಸರ್, ಇವತ್ತಿನ ದಿವಸ ಏನಾಗೈತೆ ಅಂದರೆ ಸರ್, ಎಲ್ಲ ಸಿನಿಮಾಕ್ಕೂ ಸುಮ್ಮನೆ ರಿವ್ಯೂ ಕೊಟ್ಬಿಡ್ತಾರೆ. ಹಂಗಿದೆ ಹಿಂಗಿದೆ ಅದು ಇದು ಅವೆಲ್ಲ ಆ ಥರದ್ದು ಯಾವುದು ನಮ್ಮ ಸಿನಿಮಾ ನೀವು ಬಂದು ನೋಡಿದಾಗಲೇ ನಿಮ್ಮ ಹಾರ್ಟಿಂದ ರಿವ್ಯೂ ಕೊಡ್ತೀರಿ. ಅಂದರೆ ನಿಮ್ಮ ಲೈಫಿಂದನೇ ನೀವೇ ನಿಜವಾಗ್ಲೂ ಬಂದು ಇದು ನಮ್ಮ ಲೈಫಲ್ಲಿ ನಡೆದಿರೋವಂಥ ಕತೆ ಅನ್ನೋದು ನೀವೇ ಒರಿಜಿನಲ್ ರಿವ್ಯೂ ಬೇರೆ. ಸೊ ನ್ಯಾಚುರಲ್ ರಿವ್ಯೂ ನೀವು ಕೊಡ್ತೀರಾ. ಸೊ ನೀವು ಫಸ್ಟ್ ಬಂದು ಸಿನಿಮಾ ನೋಡಬೇಕು. ಪ್ರತಿಯೊಬ್ಬರು ಆಡಿಯನ್ಸು ಕೂಡ ಒಂದು ಶೋ ಒಬ್ಬರು ಬಂದು ನೋಡಿ, ನೆಕ್ಸ್ಟ್ ನೀವೇ ಇನ್ನೊಬ್ರಿಗೆ ಹೇಳ್ತೀರಾ. ಅದಕ್ಕೋಸ್ಕರ ದಯವಿಟ್ಟು ಮರಿಬೇಡಿ, ನಮ್ಮ ರಾಜ ಸಿನಿಮಾ ಹಿಟ್ ಮಾಡಿ. ಆಮೇಲೆ ಡೈರೆಕ್ಟ್ರು ಉದಯ ಪ್ರೇಮ್ ಕೂಡ ಭಾಳ ವಿಶೇಷವಾಗಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವರ ಒಂದು ಕಥೆಯನ್ನು ತುಂಬ ಚೆನ್ನಾಗಿ ಮಾಡಿದರೆ. ದಯವಿಟ್ಟು ಯಾರು ಮರಿಬೇಡಿ, ಬಂದು ಸಪೋರ್ಟ್ ಮಾಡಿ, ಪ್ರೀತಿಸಿ, ಅರಸಿ ಬೆಳೆಸಿ. ನಮಸ್ಕಾರ. ನಿಮ್ಮ ಸ್ಟೈಲಲ್ಲಿ ಹೇಳಿದ್ರೆ ಚಂದ ಸರ್. ಇದು ಯಾಕೋ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ. ನಿಮ್ಮ ಇದ್ರ ಸ್ಟೈಲಲ್ಲಿ ಹೇಳಿ ಸರ್, ಅದು ಬರ್ಬೇಕು ನಮಗೆ. ಈ ಆಡಿಯನ್ಸ್ ಕಾಯ್ತಾ ಇರ್ತಾರೆ. ಓಕೆ, ನಿಮ್ಮ ಸ್ಟೈಲಲ್ಲಿ ನಿಜವಾಗ್ಲೂ ದೇವರಣೆಗಳು ಸತ್ಯವಾಗಲೂ ಭಾಳ ಅದ್ಭುತವಾದ ಸಿನಿಮಾ. ನಿಮ್ಮ ಲೈಫಲ್ಲಿ ನಡೆದಿರುವಂಥ ಕಥೆನ ತೊಗೊಂಡು ರಾಜ ರೋಜಾ ಸಿನಿಮಾ ಮಾಡಿದ್ದೀನಿ. ಸೊ ಯಾರು ಮರಿಬೇಡಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ನೀವು ನೋಡಿದಾಗ ಇನ್ನೂ ಒಂದಷ್ಟು ಇಡೀ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ತಲುಪಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ತುಂಬ ಒಳ್ಳೆ ಮೆಸೇಜ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.